ಹಲೋ ಫ್ರೆಂಡ್ಸ್, ನಾವು ಚಿಕ್ಕಬಳ್ಳಾಪುರದಲ್ಲಿರುವ ಈಶಾ ಫೌಂಡೇಶನ್ಗೆ ಹೋಗ್ತಾ ಇದ್ದೀವಿ. ಹಾಗೆ ಅಲ್ಲಿ ಸದ್ಗುರು ಸನ್ನಿಧಿ ಆರ್ಚ್ ಹತ್ರ ಹೋಗುವಾಗ ನಮಗೆ ಕಾರ್ನ್ ಕಾಣಿಸ್ತು. ರೋಡ್ ಸೈಡ್ ಈ ಥರ ಕಾರ್ನೆಲ್ಲ ತಿನ್ನೋದಂದರೆ ತುಂಬ ಇಷ್ಟ ಆಗುತ್ತೆ ಎಲ್ರಿಗೂ. ಅದನ್ನು ಒಂಥರ ಬೆಂಕಿಯಲ್ಲಿ ಸುಟ್ಟು ಸ್ವಲ್ಪ ಉಪ್ಪು ಖಾರ ಎಲ್ಲ ಹಾಕಿ ಕೊಡ್ತಾರಲ್ಲ, ಸೊ ಸಖತ್ ಟೇಸ್ಟ್ ಆಗಿರುತ್ತೆ. ಹಾಗೆ ಹೋಗಬೇಕಿದ್ರೆ ರೋಡ್ ಸೈಡೆಲ್ಲ ಎಷ್ಟು ಸೀನರಿ ತುಂಬ ಚೆನ್ನಾಗಿದೆ ನೋಡಿ, ಬಂಡೆಕಲ್ಲೆಲ್ಲ. ಆ್ಯಕ್ಚುಲಿ ನಾವು ಲಾಸ್ಟ್ ಇಯರ್ ಶಿವರಾತ್ರಿಗೆ ದಿವಸ ಹೋಗಿದ್ವಿ. ಎಲ್ಲ ಶಾರ್ಟ್ಕಟ್ಟಲ್ಲಿ ಫುಲ್ ನಡ್ಕೊಂಡು ಒಂಥರ ಟ್ರಕ್ಕಿಂಗ್ ಹೋದಂಗೆ ಅನ್ನಿಸ್ತು ನಮಗೆ. ಅಷ್ಟು ಅಪ್ ಆ್ಯಂಡ್ ಡೌನು ಎಲ್ಲ ಫುಲ್ ಜನ ರೋಡಲ್ಲಿಯೂ ನಡ್ಕೊಂಡು ಹೋಗ್ತಾ ಇದ್ರು. ಬಟ್ ಶಾರ್ಟ್ಕಟ್ಟಲ್ಲಿ ನಾವು ಹೋಗಿದ್ವಿ, ಫುಲ್ ಜನ ಅಂದರೆ ಜನ ಇತ್ತು. ಬಟ್ ಅಲ್ಲಿ ಹೋಗಿರೋದು ತುಂಬ ಮೆಮೊರೇಬಲ್. ಈ ವರ್ಷ ನಮಗೆ ಹೋಗೋದಕ್ಕೆ ಆಗಿಲ್ಲ. ಆರ್ಚಿಂದ ಒಂದು 4 to 5 ಕಿಲೋಮೀಟರ್ಸ್ ವಾಕ್ ಮಾಡ್ಕೊಂಡು ಹೋಗಿದ್ವಿ. ಅದು ನಮಗೆ ಹೋಗಿರೋದು ಬಂದಿರೋದು ಯಾವುದು ಅಷ್ಟು ಟಯರ್ಡ್ ಆಗಿಲ್ಲ, ಅಂದರೆ ಅಷ್ಟು ಫುಲ್ ಜನ ಇದ್ರಲ್ವ, ಸೊ ಫುಲ್ ಜಾಗರಣೆ ಮಾಡಿದ್ವಿ. ಹಾಗೆ ಈಶಾ ಫೌಂಡೇಶನ್ನಲ್ಲಿ ಮೇನ್ ಕೊಯಮತ್ತೂರಿಂದ ಲೈವ್ ಪ್ರೋಗ್ರಾಮ್ ಕೂಡ ಹಾಕಿದ್ರು. ಸೊ ಫುಲ್ ನೋಡಿಕೊಂಡು ಬೆಳಗ್ಗೆ ಒಂದು 5 o'clock ಅಲ್ಲಿಂದ ಹೊರಟಿದ್ವಿ. ಮತ್ತು ಇವಾಗ ಹೋಗೋಣ ಅಂತ ಅನ್ನಿಸ್ತು. ಅಲ್ಲಿ ನೋಡಬೇಕಿದ್ರೆ ಎಷ್ಟು ಪೀಸ್ಫುಲ್ ಆದ ಶಿವನ ನೋಡಬೇಕಿದ್ರೆ ನಮಗೆ ಮೈಂಡು ಪೀಸ್ಫುಲ್ ಆಗಿರುತ್ತೆ. ಎಲ್ಲ ಇಂಟರ್ಲಾಕ್ ಹಾಕಿದ್ದಾರೆ. ಇವಾಗ ರೋಡ್ನು ತುಂಬ ಚೆನ್ನಾಗಿದೆ. ನಾವು ಮುಂಚೆ ಒಂದು 4 years ಬ್ಯಾಕ್ ಎಲ್ಲ ರೋಡೆಲ್ಲ ಅಷ್ಟು ಚೆನ್ನಾಗಿರಲಿಲ್ಲ. ಇವಾಗ ತುಂಬ ಚೆನ್ನಾಗಾಗಿದೆ. ಹಾಕ್ಸೋದಕ್ಕೂ ಕೂತ್ಕೊಳ್ಬೇಕಂದ್ರೆ ಹಾಸೋದಕ್ಕೂ ಏನಾದ್ರು ತೊಗೊಂಡೋಗ್ಬೇಕಿತ್ತು. ಬಟ್ ಇವಾಗೆಲ್ಲ ಇಂಟರ್ಲಾಕ್ ಹಾಕಿ ಅಲ್ಲೇ ಕೂತ್ಕೊಳ್ಳೋದಕ್ಕೂ ಕ್ಲೀನಾಗಿರುತ್ತೆ. ನಾವು ಈವ್ನಿಂಗ್ ಟೈಮ್ ಹೊರಟಿರೋದು ಒಂದು 4 o'clock ಹೊರಟಿದ್ವಿ. ಅಲ್ಲಿ ಒಂದು 6 ರೀಚ್ ಆಗಿದ್ವಿ. ಅಂದರೆ ಅಲ್ಲಿ 3D ಶೋ ನೋಡಬೇಕಂತಲೇ ಹೋಗಿರೋದು. 7 ಸ್ಟಾರ್ಟ್ ಆಗುತ್ತೆ. ಸ್ವಲ್ಪ ಮುಂಚೆ ಹೋಗಬೇಕು ಅಂತ ಹೋದ್ರೂ ಆದರೂ ಸ್ವಲ್ಪ ಟ್ರಾಫಿಕ್ ಎಲ್ಲ ಸಿಗಬೇಕಿದ್ರೆ ಸ್ವಲ್ಪ ಲೇಟ್ ಆಯಿತು. ಸೊ ಎಲ್ಲ ಸ್ವಲ್ಪ ಡಾರ್ಕ್ ಬಂದಿದೆ ನೋಡಿ, ವಿಡಿಯೋ ಅಷ್ಟು ಕ್ಲಿಯರಾಗಿ ಬಂದಿಲ್ಲ. ನೀವು ಯಾರೆಲ್ಲ ಹೋಗಿದ್ದೀರಿ ಅಂತ ಹೇಳಿ ಕಮೆಂಟ್ ಮಾಡಿ. ಬಟ್ ಹೋದರೆ ಮತ್ತೊಂದು ಸರಿ ಹೋಗಬೇಕು ಅನಿಸುತ್ತೆ. ಅಷ್ಟೊಂದು ಚೆನ್ನಾಗಿರುತ್ತೆ 3D ಶೋ ಆಗಲಿ, ಯಾವುದೇ ಒಂದು ಪ್ಲೇಸ್ ಫುಲ್ ಸರೌಂಡಿಂಗ್ಸ್ ಎಲ್ಲ ಎಷ್ಟು ಚೆನ್ನಾಗಿದೆ ನೋಡಿ. ಅಲ್ಲಿ ಎದುರುಗಡೆ ನಂದಿ ಕೂಡ ಹಾಕಿದ್ದಾರೆ. ಇವಾಗ ನಾವು ಇದಕ್ಕೆ ಶಿವರಾತ್ರಿಗೆ ಲಾಸ್ಟ್ ಟೈಮ್ ಹೋದಾಗ ಅಲ್ಲಿ ನಂದಿ ಕಿವಿಯಲ್ಲಿ ನಾವು ಎಣ್ಣೆ ಹಾಕೋದಕ್ಕಿತ್ತು. ಆವಾಗ ಇದು ಸ್ಟೆಪ್ಸ್ ಎಲ್ಲ ಮಾಡಿದರು 2 sides ಕೂಡ. ಸೊ ಫುಲ್ ಅಲ್ಲೆಲ್ಲ ಹತ್ಕೊಂಡು ಅದ್ರ ಕಿವಿಯಲ್ಲಿ ಎಣ್ಣೆ ಹಾಕ್ಕೊಂಡು ನಾವೇನಾದರೂ ಹೇಳಿದರೆ ಅದು ಆಗುತ್ತೆ ಅಂತ ಒಂದು ನಂಬಿಕೆ ಇತ್ತು ಜನರದ್ದು. ಸೊ ಈ ಸರಿ ಹೋದಾಗ ಅದು ಜಸ್ಟ್ ನಂದಿಯನ್ನು ಮಾತ್ರ ಮುಟ್ಕೊಂಡು ನಮಸ್ಕಾರ ಮಾಡಿಕೊಂಡು ಬಂದ್ವಿ. ಎಷ್ಟು ದೊಡ್ಡದಾಗಿದೆ ನೋಡಿ ಅದು ನಂದಿ. ಮೆಜೆಸ್ಟಿಕ್ಕಿಂದ ಡೈರೆಕ್ಟ್ ಬಸ್ ಇದೆಯಂತೆ. ಅಲ್ಲಿ ಡೈರೆಕ್ಟ್ ಈಶಾ ಫೌಂಡೇಶನ್ ತನಕ ಕರ್ಕೊಂಡು ಬರ್ತಾರಂತೆ. 12 o'clock ಮೆಜೆಸ್ಟಿಕ್ಕಿಂದ ಬಸ್ ಇದೆ. ವಾಪಸ್ ಅವರು 9 o'clock ಕರ್ಕೊಂಡು ಬರ್ತಾರಂತೆ. ಸೊ ನಾವು ಕಾರಲ್ಲಿ ಹೋಗಿದ್ವಿ, ಲೇಟ್ ಆಯ್ತು ಅಂತ ಹೇಳಿ. ಯಾರಾದರೂ ಹೋಗೋದಾದರೆ ಬಸ್ ಥ್ರೂನು ಹೋಗ್ಬೋದು. ಅಲ್ಲಿ ನೋಡಿ ಸ್ಕ್ರೀನ್ ಹಾಕಿರ್ತಾರೆ. ಆ ಸ್ಕ್ರೀನಲ್ಲಿ ಯಾವಾಗಲೂ ಭಜನೆ ಹಾಡುಗಳು ಎಲ್ಲ ಕೇಳಿಸ್ತಾ ಇರುತ್ತೆ. ಅಲ್ಲಿ ಸರೌಂಡಿಂಗ್ಸ್ ಎಲ್ಲ ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಹೇಳಿ. ಹಾಗೆ ಶಿವನ ಬ್ಯಾಕ್ ಸೈಡ್ ಫುಲ್ ಸ್ಟೆಪ್ಸ್ ಮಾಡಿದ್ದಾರೆ. ಇವಾಗ ಸ್ಟೆಪ್ಸ್ ಹತ್ಕೊಂಡು ಒಂದು ರೌಂಡ್ ಬರೋದಕ್ಕೂ ಆಗುತ್ತೆ ಇವಾಗ. ಹಾಗೆ ಅಲ್ಲಿ ಎಳ್ಳಿದ್ದು ಉಂಡೆ ಪ್ರಸಾದ ಅಂತ ಹೇಳಿ ಕೊಡ್ತಾರೆ. ಸಖತ್ ಟೇಸ್ಟ್ ಆಗಿರುತ್ತೆ. ಇವಾಗ 7:20 ಆಯಿತು. ಇವಾಗ 3D ಶೋ ಸ್ಟಾರ್ಟ್ ಆಗುತ್ತೆ ನೋಡಿ.
He transmitted the profound science of yoga in its full depth and dimension. He expounded 112 methods of attainment, offering his disciples access to the deepest innards of creation. ತ್ರೀ ಡಿ ಶೋ ಎಲ್ಲ ಮುಗಿಸ್ಕೊಂಡು ಬರಬೇಕಿದ್ರೆ ಅಲ್ಲಿಗೆ ಪಶುಗಳಿಗೆ ಆಹಾರ ನೀಡಲಾಗುತ್ತದೆ ಅಂತ ಅಲ್ಲಿ ಬೋರ್ಡ್ ಕಾಣಿಸ್ತು. ಹಾಗೆ ನಾವು ಅಲ್ಲಿಂದ ಪ್ರಸಾದ ಅಂತ ಹೇಳಿ ಅದು ಲಡ್ಡು ತಗೊಂಡು ಅಲ್ಲಿ ಪಶುಗಳಿಗೆ ಕೊಟ್ಟು ಬಂದ್ವಿ.